ನಾನು ಶರಣ್ ಮತ್ತೆ ನಮ್ಮಿಬ್ರು ಕಸಿನ್ ಸೇರ್ಕೊಂಡು ರೆಸಾರ್ಟಿಗೆ ಹೋಗ್ತಾ ಇದೀವಿ. ಬರ್ತಾ ಬರ್ತಾ ನೋಡೋದೇ ತಮಿಳ್ನಾಡಿಗೆ ಬಂದ್ಬಿಟ್ಟಿದೀವಿ. ಇದು ಬಂದು ಜಸ್ಟ್ ವೆಕೇಶನ್ ಅಲ್ಲ, ಇದು ಬಂದು ನಮ್ಮಿಬ್ರದ್ದು ಬಾಲ್ಟರ್ ಕೊಲಾಬ್ರೇಷನ್. ಗೈಸ್ ಕ್ರೇಜಿ ಆಗಿದೆ, ನೋಡ್ತಿದ್ದೀರಲ್ಲ ನೀವೇ. ವಾವ್, ಅಲ್ಟಿಮೇಟ್ ಯಾರ್ ಗೈಸ್. ಇವಾಗಿನ ಬಂದ್ವಿ, ಟೈಮ್ ಬಂದು ಇವಾಗ 5:45 6 ಆಗ್ತಿದೆ. ಸೊ ಲುಕ್ ಅಟ್ ಮೈ ಕಸಿನ್ ಯಶೋ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ನೋಡಿ, ಇದು ರೇವಂತ್ ಅಂತ. ಐ ವಿಲ್ ಶೋ ಯು ಒನ್ ಆಫ್ ಮೈ ನಾಟಿ ಕಸಿನ್. ರೂಮ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಐ ವಿಲ್ ಶೋ ಯು. ಮತ್ತು ಇದು ನೋಡಿ ಏನು ಸಕ್ಕತ್ತಾಗಿದೆ, ಕಲರ್ಫುಲ್ ಆಗಿ ಕ್ರೇಜಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ಒಂದೊಂದು ಬಟ್ಟೆ ಹಾಕಂತಿಲ್ಲ ಗೈಸ್. ಲೆಟ್ಸ್ ಗೋ ಇನ್, ತೋರಿಸ್ತೀವಿ ನಿಮಗೆ ಎಲ್ಲ ಒಳಗೆ ಹೇಗಿದೆ ಅಂತ. 3 BHK ಇಟ್ ಈಸ್. ವಿಲ್ಲಾ ಅಲ್ಲ ಅರಮನೆ. ಕಮ್ ಆನ್ ಗೈಸ್. ಫ್ರೀ ಸ್ನ್ಯಾಕ್ಸ್. ಕ್ರೇಜಿ. ಬಿಯರ್ಸ್ ಕುಡಿತೀರಾ? ಸಾರಿ ಗೈಸ್, ನಾವು ಬಿಯರ್ ಎಲ್ಲ ಪ್ರಮೋಟ್ ಮಾಡಲ್ಲ. Come on guys. Come on guys. ರೂಮ್ ತೋರ್ಸೋಣ. ಯೋ, ಸ್ವಲ್ಪ ಗಲೀಜಾಗಿದೆ ಬಟ್ ಕ್ರೇಜಿ. ರೂಮ್ ಮಾತ್ರ ಕ್ರೇಜಿ ಆಗಿದೆ. ಇನ್ನೊಂದು ತೋರಿಸ್ತೀನಿ ನಿಮಗೆ. ವೇಟ್. ಸೊ ಇಲ್ಲಿ ನಾವು ಆರಾಮಾಗಿ ಎಂಜಾಯ್ ಮಾಡೋದು ಕೂತ್ಕೊಂಡು. ಪ್ರೊಜೆಕ್ಟರಲ್ಲಿ ಮೂವಿ ಹಾಕ್ತಾರೆ. ಇನ್ನೇನು ಮೂವಿ ನೈಟ್ ಸ್ಟಾರ್ಟ್ಸ್. ಸೊ ಗೈಸ್, ನಿಮಗೆ ಇದು ಇನ್ನೊಂದು ರೂಮ್, ಒಂದು ಕ್ರೇಜಿ ಥಿಂಗ್ ತೋರಿಸ್ತೀನಿ ನೋಡಿ ನಿಮಗೆ ಈಗ. ಕಮಾನ್ ಗೈಸ್, ಜಕೂಜಿ. ಕ್ರೇಜಿ ಜಕೂಜಿ ಟುನೈಟ್. ಮೂನ್ ತೋರ್ಸು. ಈ ಜಕೂಜಿಲಿ ಕೂತ್ಕೊಂಡು ಮೂನ್ ನೋಡ್ತಾ ಇದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆ. ಬಟ್ ಏನ್ ಮಾಡೋದು, ಗರ್ಲ್ ಫ್ರೆಂಡೇ ಇಲ್ವಲ್ಲ. ಗೈಸ್, ಇದು ನಮ್ಮ 3rd ರೂಮ್. ಇದು ಮಾತ್ರ ಕ್ರೇಜಿ ಆಗಿದೆ. ಫುಲ್ ವಿಲೇಜ್ ವೈಬ್ಸ್ ಅಂತಾನೆ ಹೇಳ್ಬೋದು. ಕೇರಳ ವೈಬ್ಸ್. ಸೊ ಇದು ವಾಶ್ರೂಮ್. ಸೊ ಯಾ ಗೈಸ್, ನೋಡಿ ಕ್ರೇಜಿ ಆಗಿದೆ. ನಮ್ಮ ಕಸಿನ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನಾವು ಒಂದ್ 2 ಸ್ಟೆಪ್ ಹಾಕೋಣ. రింగా బిరాన చేరుకోనా, నీ ముందు నిల్చుకోనా, చేసి ఎత్తుకోనా బంగారంగా. అతర్లు పూసుకున్నా, పొడర్లు రాసుకున్నా, ఊరేగి వస్తా ఉన్నా నీ కోసమే కన్నా. ఎత్తగా కట్టుకున్నా, లగ్గమే పెట్టుకున్నా, నువ్వు అలా రాసుకుంటే చందనమై, తిత్తుకుంటే కుంకుమనై, ತಾನೇ ನೀತೋನೇ ಇಷ್ಟಂಗ ತೂಕೋವೆ. ನಾನು ಸ್ನಾನ ಮಾಡ್ಕೊಂಡ್ ಬರೋದು ಲೇಟ್ ಆಯ್ತು. ನಮ್ಮ ಬ್ರದರ್ಸ್ ಆಗ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾರ್ಟಿನ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಕಮಾನ್. I'm a motherfucking millionaire. Five cigars, pull up like a shade, chauffeur cars, tailor suits, look on the bed. Falling the wanting the knots like a dirty money, super buns, guy there, Kardari kid. Shut up the wrong so you do. Two figures, shade, chauffeur cars, tailor suits, look on the bed. ಪೂಲಲ್ಲೆಲ್ಲ ಎಂಜಾಯ್ ಮಾಡಿದ್ದಾದ್ಮೇಲೆ ಒಂದು ಒಳ್ಳೆ ಫೈರ್ ಕ್ಯಾಂಪ್ ಜೊತೆ ಕಸಿನ್ ಜೊತೆ ತುಂಬಾನೇ ಚಿಲ್ ಮಾಡಿದ್ವಿ. ಇವಾಗ ನೋಡಿದ್ರೆ ತುಂಬ ಅಂದರೆ ತುಂಬ ಬಿಸಿಲಿದೆ. ಬಟ್ ನಿನ್ನೆ ನೈಟ್ ಮಾತ್ರ ಸಕ್ಕದಾಗಿತ್ತು ಇಲ್ಲಿ. ನಾನು ನನ್ನ ಕಸಿನ್ ಮತ್ತು ಶರಣ್ ನಾವು 3 ಜನ ಇದ್ದೀವಿ. ಇನ್ನೊಬ್ಬ ಮಲಗಿದ್ದಾರೆ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಇಲ್ಲೊಂದು 15-20 ಜನ ಇರ್ಬೋದು. ಬಟ್ ನಾವು ನೋಡಿದ್ರೆ ಬರೀ 4 ಜನ ಇದ್ದೀವಿ. ಜಕೂಜಿ ಇತ್ತು, ಮತ್ತು ಪೂಲ್ ಇತ್ತು, ಮತ್ತು ಹೋಮ್ ಥಿಯೇಟರ್ ಎಲ್ಲ ಕ್ರೇಜಿ ಆಗಿತ್ತು.
ಫುಲ್ ಸ್ಟಾರ್ಸ್ ಮತ್ತು ಪೂಲ್ ನೋಡಿ, ಇಲ್ಲೇ ಮಲ್ಕೊಂಬಿಟ್ಟಿದ್ದೀವಿ ಮಾತಾಡ್ತಾ ನೈಟೆಲ್ಲ. ಸೊ ಗುಡ್, ತುಂಬ ಚೆನ್ನಾಗಿತ್ತು. ಒಳ್ಳೆ ಟಿ ವಿ ಶೋ ನೋಡಿಕೊಂಡು ನಾವೆಲ್ಲರೂ ಕೂತ್ಕೊಂಡು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಸೊ ಇವರಿಬ್ಬರು ನಮ್ಮ ಕಸಿನ್ಸ್ ರೇವಂತ್ ಮತ್ತು ಯಶವಂತ್ ಅಂತ. ಸೊ ಬನ್ನಿ ಅವ್ರಿಗೆ ಕೇಳೋಣ ಇದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹೇಗಿತ್ತು ರೇವಂತ್? ಗೈಸ್, ನಾನು ಕಾಲೇಜ್ ಬಿಟ್ಟು ಬಂದಿದ್ದೆ ಏನಾಗುತ್ತೇನೋ ಅಂತ, ಬಟ್ ಇಲ್ಲಿಗೆ ಬಂದು ನೋಡಿದ್ರೆ ಸಖತ್ತಾಗಿತ್ತು. ಕೇರಳ ಸ್ಟೈಲ್ ವೈಬ್ಸ್ ಅಂತೂ ಸೂಪರ್ ಆಗಿತ್ತು. ಇಲ್ಲೇ ಕೇರಳಗೆ ಬಂದಿದ್ದೀನಿ ಅನಿಸ್ತಾ ಇದೆ ನಮಗಂತೂ. ಸಖತ್ತಾಗಿತ್ತು ನಿಜವಾಗ್ಲೂ. ಅದೆಲ್ಲ ವೈಬ್ಸ್ ಎಲ್ಲ ನಿಜವಾಗ್ಲೂ ಹಂಗೆ ಇದೆ. ಕೇರಳ ವೈಬ್ಸ್, ಮನೆ, ಆ ಬಾತ್ರೂಮು, ಜಕೂಸಿ, ಪೂಲ್, ಮತ್ತು ಈ ನೇಚರು ಸರೌಂಡಿಂಗ್ಸ್ ಎಲ್ಲ ತುಂಬಾ ಪೀಸ್ಫುಲ್ ಆಗಿದೆ. ಒಂದು ಕಾರಿಂದ ಹಾರನ್ ಕೂಡ ಕೇಳಲ್ಲ ನಿಮಗೆ. ಹಾರನ್ ಹೊಡಿತಾನೆ ಟೈಮ್ ಕೇಳಲ್ಲ. ಓಕೆ, ಸೊ ಯಶು, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀನು ಬೇರೆ ಆಫೀಸ್ನ ರಜಾ ಹಾಕ್ಬಿಟ್ಟು ಬಂದಿದ್ಯಾ, ಹೇಳು. ನಾನು ನೋಡ್ಬೋದು ಆಫೀಸಿಂದ ಹಂಗೆ ಡೈರೆಕ್ಟಾಗಿ ಬಂದಿದ್ದೀನಿ, ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಮರೆತು ಏನೇ ಟೆನ್ಷನ್ ಇದ್ರು ಎಲ್ಲ ಹೋಗಿ ಆರಾಮಾಗಿ ಪೀಸಾಗಿರ್ಬೇಕಂದ್ರೆ ಇಲ್ಲಿಗೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ ಮಾತ್ರ ನಾವು. ಗೈಸ್, ಈ ರೆಸಾರ್ಟ್ದು ಸ್ಲಾಟ್ ನಿಮಗೂ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅದರಲ್ಲಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದೀವಿ. ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ ಮಾಡಿ ಹಾಕಿದ್ದೀವಿ, ನೋಡಿ ಅದನ್ನು. ಆ್ಯಂಡ್ ಗೈಸ್, ಫೈನಲಿ ಈ ಥರ ಕಂಟೆಂಟ್ ನೋಡ್ಬೇಕಂದ್ರೆ ಪ್ಲೀಸ್ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಪಕ್ಕ ರೈಸ್ ಮಾಡಿ. ಕರೆಕ್ಟಾಗಿ ಹೇಳಿದ್ದು. ಈ ಥರ ಕಂಟೆಂಟ್ ನೋಡಬೇಕು ಅಂದರೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೋ ಗೈಸ್.